ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಕ್ಯಾಮ್ರಾಮನ್ ನನಗೆ ಹಳೆ ಪರಿಚಯ ಮತ್ತು ಬೇರೆ ಸಿನಿಮಾಗಳನ್ನ ನಾನು ವರ್ಕ್ ಮಾಡೋದ್ರಿಂದ ಬಿಟ್ಟ ಮೇಲೆ ಬ್ರಹ್ಮಾಸ್ತ್ರ ಅವ್ರ ಜೊತೆ ವರ್ಕ್ ಮಾಡೋದ್ರಿಂದ ಅವ್ನ ಕೆಲಸ ನಾನು ನೋಡಿದ್ದೀನಿ. ಸೊ ಅವ್ನು ಭಾಳ ಚೆನ್ನಾಗಿ ಮಾಡ್ತಾರೆ ಅನ್ನೋ ನಂಬಿಕೆ ಇತ್ತು. ಈ ಪ್ರಾಜೆಕ್ಟನ್ನು ಅವ್ನ ಕೈ ಕೊಟ್ಟಿದ್ದೀನಿ. ಅವ್ರ ಜೊತೆ ಇನ್ನೊಬ್ಬ ಯೋಗೇಶ್ ಅಂತ ರೈಟ್ ಹ್ಯಾಂಡ್ ಆಗಿ ಅವನು ಕೂಡ POP ಬೇರೆ ಸಿನಿಮಾಗಳಲ್ಲಿ, ಬಟ್ ಈ ಸಿನಿಮಾಗೆ ಜೊತೆಯಾಗಿ ನಿಲ್ತೀನಿ ಅಂತ ಹೇಳಿ ಬಂದಿದ್ದಾನೆ. ಅವನು ಕೂಡ ಧನ್ಯವಾದಗಳು. ಇವನು ತೂತುಕುಡಿ ಅನ್ನೋ ಸಿನಿಮಾದಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಪರಿಚಯ ಆಗಿದ್ದು. ಸೊ ಹೋಗ್ತಾ ಹೋಗ್ತಾ ಇವ್ನು ಯಾವ್ದೋ ಪ್ರಾಜೆಕ್ಟ್ ತೋರಿಸ್ಬೇಕಲ್ಲ, ಯಾವ್ದೋ ಮಾಡ್ಬೇಕಲ್ಲ ಇವ್ರ ಜೊತೆಗೆ ಅಂತ ಅನಿಸ್ತಾ ಇತ್ತು. ಮೊನ್ನೆ ರೀಸೆಂಟ್ ಆಗಿ ಇದ್ರದ್ದು ಟ್ಯೂನ್ ಬಂತು. ಮಂಜುನಾಥ್ ಸರ್ ನಾನು ಕೇಳಿಸಿದ್ದು, ನನ್ನ ಕಾರಲ್ಲಿ ಹಾಕೊಂಡು ಕೇಳಿದೆ. ಬಹಳ ಖುಷಿ ಆಯ್ತು ನನಗೆ. ಅಂದ್ರೆ ನಾನು ಹೇಳಿದೆ ಅವ್ರಿಗೆ, ಸರ್ ಇದು ಲಿರಿಕ್ಸ್ ದೇವರು ಈ ಟ್ಯೂನ್ಗೆ, ಸೊ ದಯವಿಟ್ಟು ಲಿರಿಕ್ಸ್ ಹುಷಾರಾಗಿ ಬರ್ತೀವಿ ಅಂತ. ಯಾಕಂದ್ರೆ ಅಷ್ಟು ಅದ್ಭುತವಾಗಿದೆ ಟ್ಯೂನ್. ಹಿಟ್ ಆಗುವಂತ ಎಲ್ಲ ಸಾಧ್ಯತೆ ಇದೆ. ಬಹಳ ಅದ್ಭುತವಾಗಿ ಮಾಡಿದ್ರು. ಥ್ಯಾಂಕ್ ಯು ಸೊ ಮಚ್. ಒಂದು ಸಿನಿಮಾ ಅಂತ ಬಂದಾಗ ಎಲ್ಲರೂ ಕೈ ಜೋಡಿಸಿದ್ರೆ ಮಾತ್ರ ಆ ಸಿನಿಮಾ ಚೆನ್ನಾಗಿದೆ. ಯಾರೋ ಡೈರೆಕ್ಟರ್ ಒಬ್ಬರು ಕೆಲಸ ಮಾಡೋದು, ಅಥವಾ ಆಕ್ಟರ್ ಒಬ್ಬರು ಕೆಲಸ ಮಾಡೋದು ಸಿನಿಮಾ ಆಗಲ್ಲ. ಸೊ ಆ ರೀತಿ ಈ ತಂಡ ತುಂಬ ಸ್ಟ್ರಾಂಗ್ ಆಗಿದೆ ಅನಿಸುತ್ತೆ. ಒಂದೇ ಸ್ಕೇಡಲ್ಲಿ ಹೋಗ್ತಿರೋದ್ರಿಂದ ಯಾರಿಗೂ ಡೈವರ್ಷನ್ಸ್ ಇಲ್ಲ, ಎಲ್ಲರೂ ಕ್ಯಾರೆಕ್ಟರಲ್ಲೇ ಇರ್ತಾರೆ. ಒಂದೇ ಸರಿ ಸಿನಿಮಾ ಮುಗಿಸ್ಕೊಂಡು ಬೇಗ ಹೋಗ್ತೀವಿ ಸರ್ ರಿಲೀಸ್. ನಾನು ಸಿಕ್ಕಿರೋ ಅಷ್ಟೋ ಕಾಂಟ್ಯಾಕ್ಟ್ಸ್ ಮಂಗಳೂರಿಂದ ಗೋವಾ ತನಕ ಅವ್ರಿಗೆ ಕೊಟ್ಟಿದ್ದೀನಿ. ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಸುಮಾರು ಮಂಗಳೂರು ಬಂದಿದ್ದಾರೆ. ಹಾಗೆ ಕಾಂತಾರದಲ್ಲಿ ಆಕ್ಟ್ ಮಾಡುವಂತ ಹುಡುಗರಿಗೆ 2 ವರ್ಷ ಆ ಬೆಟ್ಟಲ್ಲಿ ಓಡಾಡಿ ಹೆಂಗಾಗುತ್ತೆ ಅಂತ ಅದನ್ನು ಕೂಡ ಅವ್ರು ಕೂಡ ಆ ಥರದ್ದು ಹುಡುಗರಿಗೆ ರಾಘವೇಂದ್ರ ಒಬ್ಬ 2-3 ವರ್ಷದಿಂದ ನಾವು ಕಾಂತಾರಕ್ಕೆ ಅದೇ ಜಾಗದಲ್ಲಿ ಇರ್ತಿದ್ದ ಎಲ್ಲ ಹುಡುಗರಿಗೂ ಅನುಭವ ಆಗಿದೆ. ಸೊ ಯಾರು ಮಾಡಬೇಕು ಫಸ್ಟು ಆ 3 ವರ್ಷ ಯಾರು ಮಾಡಿಸಲಿಲ್ಲ. ಸುಮಾರು ವರ್ಷಗಳನ್ನ ಮಂಗಳೂರಲ್ಲಿ ಶೂಟ್ ಮಾಡ್ತಾ ಇದ್ವಿ. ಇದೆಲ್ಲವೂ ಕೂಡ ಟ್ರಾವೆಲ್ ಶೂಟ್ ಆಗ್ತಾ ಹೋಗುತ್ತೆ. ಗೋವಾದಲ್ಲಿ ಸುಮಾರು 10 ದಿನ ಶೂಟ್ ಇದೆ. ಸೊ ಇದಿಷ್ಟನ್ನು ಮುಗಿಸಿ ಏಪ್ರಿಲ್ ತಿಂಗಳಲ್ಲಿ ಮೇಜರ್ ಶೂಟಿಂಗ್ ಇದೆ. ಅಕಸ್ಮಾತ್ ಏನಾದ್ರು ಬ್ಯಾಚ್ ಆಗ್ತಾರೆ ಹೋಗ್ಕೊಂಡ್ರೆ ಮೇ ತಿಂಗಳಲ್ಲಿ ಮಾಡೋಣ ಅಂತ. ಇವತ್ತಿನ ಒಂದೇ ಪಿಕ್ಚರ್ ಮಾಡ್ತಿರೋದು ಸಣ್ಣ ಚೇಂಜ್ ಮಾಡಬೇಕು ಅಂತ ಡೈರೆಕ್ಟರ್ ಆಸೆ. ಯಾವಾಗಲೂ ಬಿಸಿ ಬಿಟ್ಕೊಂಡಿರ್ತಿರಲ್ಲ ಸರ್, ಖಂಡಿತ ಬಿಸಿ ಓಡಿಸಲ್ಲ. ಸೊ ಅದನ್ನ ಸಣ್ಣ ಚೇಂಜ್ ಮಾಡಬೇಕು ಅಂತ ನನಗೆ ಆಸೆ ಇತ್ತು. ಸೊ ಹಂಗಾಗಿ ಒಂದೇ ಪಿಕ್ಚರ್ ಮುಗಿಸೋಣ ಅಂತ ಹಾಕೊಂಡಿದ್ದೀವಿ. ಏಪ್ರಿಲ್ ತಿಂಗಳಲ್ಲಿ ಮೇಜರ್ ಹೋಗೋಗುತ್ತೆ. ಮೇ ತಿಂಗಳಲ್ಲಿ ಏನಾದ್ರು ಹೊಡ್ಕೊಂಡ್ರೆ ಇದು ಒಂದು ಕ್ಯಾಬ್ ಡ್ರೈವರ್ ಪಾತ್ರ. ಸೊ ಆ ಕ್ಯಾಬ್ ಅನ್ನ ನಾವು ಓಡಿಸ್ತೀವಿ. ಅದನ್ನು ಬರುವಂತ ಪ್ಯಾಸೆಂಜರ್ಗಳು ಅಥವಾ ಕಂಪನೀಸ್ ಅಥವಾ ಗರ್ಲ್ ಫ್ರೆಂಡ್ ಅಥವಾ ಏನಾದರೂ ಅನ್ಕೋಬೋದು, ಆ ಥರದ ಪಾತ್ರಗಳಲ್ಲಿ ರಾಜೇಶ್ ಕ್ಯಾಬ್ ಡ್ರೈವರ್ ನಾನಿದ್ದೀವಿ ಸರ್.